ನೋಡಿ ನಿನ್ನೆ ಮೊನ್ನೆ ಎಲ್ಲ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗಿ ವಾಪಸ್ ಬರ್ತಾ ಇದ್ದಂಗೆ ಇಲ್ಲಿಂದ ಒಂದಷ್ಟು ಜನ ಸಚಿವಾಕಾಂಕ್ಷಿಗಳು ಡೆಲ್ಲಿಗೆ ಹೋಗಿದ್ರು. ಈಗ ಅವರೆಲ್ಲರೂ ವಾಪಸ್ ಆಗಿದ್ದಾರೆ. ದಿಲ್ಲಿಯಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ಈಗ ಎಂ.ಬಿ. ಪಾಟೀಲ್ ಜೊತೆಗೆ ಶಿವರಾಜ್ ತಂಗಡಗಿ, ಪ್ರಿಯಾಂಕ ಖರ್ಗೆ ಹಾಗೂ ಶರಣಪ್ರಕಾಶ್ ಪಾಟೀಲ್ ಅವರೆಲ್ಲರೂ ಆಗಮಿಸಿದ್ದಾರೆ. ಏರ್ಪೋರ್ಟ್ನಿಂದ ಬೆಂಗಳೂರತ್ತ ಹೊರಟಿದ್ದಾರೆ ಈಗ ನಾಯಕರು. ಏರ್ ಇಂಡಿಯಾ ವಿಮಾನದಲ್ಲಿ ಡೆಲ್ಲಿಯಿಂದ ಶಾಸಕರೆಲ್ಲರೂ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿಳಿದ್ರು. ಇವರೆಲ್ಲರೂ ಸಚಿವಾಕಾಂಕ್ಷಿಗಳು, ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವಾಕಾಂಕ್ಷಿಗಳು ಇವರೆಲ್ಲರೂ. ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ನಡೆಸೋದಕ್ಕೆ, ಒತ್ತಡ ಏರೋದಕ್ಕೆ ಬಂದಿದ್ದು. ಈಗ ನೋಡಿ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿಳಿದಿರೋದಿದು. ಎಂ.ಬಿ. ಪಾಟೀಲ್ ಅವರಿದ್ದಾರೆ, ಶಿವರಾಜ್ ತಂಗಡಗಿ, ಪ್ರಿಯಾಂಕ್ ಖರ್ಗೆ ಹಾಗೂ ಶರಣಪ್ರಕಾಶ್ ಪಾಟೀಲ್ ಅವರೆಲ್ಲರೂ ಹೋಗಿದ್ರು. ಅವರು ವಾಪಸ್ ಬಂದಿದ್ದಾರೆ. ಬರ್ತಾ ಇದ್ದಂತೆ ಅವರ ಸುತ್ತ ಒಂದಷ್ಟು ಜನ ಬೆಂಬಲಿಗರಿದ್ರು. ಜೊತೆಗೆ ಕೆ.ಎಚ್. ಮುನಿಯಪ್ಪನವರು ನೋಡಿ, ಕೆ.ಎಚ್. ಮುನಿಯಪ್ಪನವರು ಬಂದಂಥ ಸಂದರ್ಭದಲ್ಲಿ ಅವರನ್ನ ಸುತ್ತುವರೆದಿದ್ದಾರೆ ಅವರ ಬೆಂಬಲಿಗರು. ಇಲ್ಲ, ನಿಮಗೆ ಕೊಡಲೇಬೇಕು, ಹೈಕಮಾಂಡ್ ನಾಯಕರು ಡಿ.ಸಿ.ಎಂ ಸ್ಥಾನವನ್ನು ಕೊಡಲೇಬೇಕು, ನಾವು ಅವರಿಗೆ ಈ ಮನವಿಯನ್ನು ಮಾಡ್ಕೊಳ್ತೀವಿ ಅಂದಾಗ ಕೆ.ಎಚ್. ಮುನಿಯಪ್ಪನವರು ಅವರ ಬೆಂಬಲಿಗರನ್ನು ಸಮಾಧಾನ ಪಡಿಸಿದ್ದಾರೆ. ಇಲ್ಲ, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಹೈಕಮಾಂಡ್ ನಾಯಕರು ಏನು ನಿರ್ಧಾರ ತಗೋತಾರೋ ಕಾದು ನೋಡೋಣ, ಅವರ ಪಕ್ಷ ಡಿಸೈಡ್ ಮಾಡುತ್ತೆ ಎಲ್ಲವನ್ನು, ಸುಮ್ಮನೆ ನಾವು ಈ ರೀತಿಯಾಗಿ ಆಭಾಸ ಸೃಷ್ಟಿ ಮಾಡೋದು ಬೇಡ ಅಂಥೇಳಿ ಸಮಾಧಾನ ಪಡಿಸ್ತಾ ಇರೋ ವಿಜುವಲ್ಸ್ ಒಂದು ಕಡೆ. ಮತ್ತೊಂದು ಕಡೆ ಕೆ.ಸಿ. ವೇಣುಗೋಪಾಲ್ ಅವರು ಬಂದಿದ್ದಾರೆ ನೋಡಿ. ಕೆ.ಸಿ. ವೇಣುಗೋಪಾಲ್ ಅವರು ಏರ್ಪೋರ್ಟ್ಗೆ ಬಂದು ತದನಂತರ ಅಲ್ಲಿಂದ ಹೊರಟಿದ್ದಾರೆ, ಬೆಂಗಳೂರಿನತ್ತ ಹೊರಟಿದ್ದಾರೆ ಅವರು ಕೂಡ. ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಅವರು ಕೂಡ ಆಗಮಿಸಿದ್ದಾರೆ. ಏರ್ಪೋರ್ಟ್ಗೆ ಬಂದಿಳಿದ ನಂತರ ಈಗ ಬೆಂಗಳೂರತ್ತ ಹೊರಟಿದ್ದಾರೆ ಸಚಿವಾಕಾಂಕ್ಷಿಗಳು. ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಅವರು ಕೂಡ ರಿಯಾಕ್ಷನ್ ಕೊಟ್ಟರು. ಡಿ.ಕೆ. ಶಿವಕುಮಾರ್ ಏನಾದರೂ ಸಿ.ಎಂ ಆಗ್ತಾರಾ, ಏನು ನಿಮ್ಮ ನಿರ್ಧಾರ, ಏನು ನಿಮ್ಮ ಸ್ಟ್ಯಾಂಡ್ ಏನು ಅಂತಂತಂದರೆ, ನನಗೆ ಪ್ರಬಲ ಸಚಿವ ಸ್ಥಾನ ಬೇಕು ಅಂತ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗಲ್ಲಿ ನಾವು ಇವತ್ತು ಮುಖ್ಯಮಂತ್ರಿನ ಆಯ್ಕೆ ಮಾಡುವಂಥ ಕಾರ್ಯಕ್ರಮ 4 ಗಂಟೆಗೆ ಮುಗಿದ ಮೇಲೆ ಅಧ್ಯಕ್ಷರಾಗ ಹಾಗೂ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವರು ಒಟ್ಟಿಗೆ ಸೇರಿ ಈಗ ಇಬ್ಬರು ಬಂದಿದ್ದಾರೆ. ಕೆ.ಸಿ. ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು ಪ್ರಧಾನ ಕಾರ್ಯದರ್ಶಿಗಳು. ಯಾವ ರೀತಿ ಇರಬೇಕು ಕ್ಯಾಬಿನೆಟ್ 2028 ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಯಾವ ಥರ ಇರಬೇಕಂತ ಅವ್ರದ್ದೇ ಅನುಭವದಲ್ಲಿ ಅವ್ರು ಮಾಡ್ತಾರೆ. ಆದ್ದರಿಂದ ನಾವೆಲ್ಲ ಕೂಡ ಅವ್ರೇನು ತೀರ್ಮಾನ ಕೊಡ್ತಾರೆ ಹೈಕಮಾಂಡ್ ಅದಕ್ಕೆ ಬದ್ಧವಾಗಿರ್ತೇವೆ. ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗಲ್ಲಿ ನಾವು ಇವತ್ತು ಮುಖ್ಯಮಂತ್ರಿನ ಆಯ್ಕೆ ಮಾಡುವಂಥ ಕಾರ್ಯಕ್ರಮ ನೋಡಿ. ಸಿದ್ದರಾಮಯ್ಯನವರು ಡೆಲ್ಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಂತೆ ಇಲ್ಲಿಂದ ಒಂದಷ್ಟು ಜನ ಸಚಿವಾಕಾಂಕ್ಷಿಗಳೆಲ್ಲ ಡೆಲ್ಲಿಗೆ ದೌಡಾಯಿಸಿ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮನವಿ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ರು. ಅಲ್ಲಿಂದ ವಾಪಸ್ ಬಂದಿದ್ದಾರೆ. ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ, ಶಿವರಾಜ್ ತಂಗಡಗಿ ಅವರಿದ್ದಾರೆ, ಶರಣಪ್ರಕಾಶ್ ಪಾಟೀಲ್ ಅವರಿದ್ದಾರೆ, ಎಂ.ಬಿ. ಪಾಟೀಲ್ ಅವರು ಕೂಡ ಇದ್ದರು. ಹಾಗೆ ಇಷ್ಟೂ ಜನ ಸಚಿವಾಕಾಂಕ್ಷಿಗಳು ಈಗಷ್ಟೇ ಬೆಂಗಳೂರಿಗೆ ಬಂದು ಇಳಿದಿದ್ದಾರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ಏರ್ ಇಂಡಿಯಾ ವಿಮಾನದಿಂದ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದರು. ಅಂದರೆ ವಿಮಾನ ನಿಲ್ದಾಣಕ್ಕೆ ಬಂದರು. ವಿಮಾನ ನಿಲ್ದಾಣದಿಂದ ಈಗ ಬೆಂಗಳೂರಿನಂತ ಹೊರಟಿದ್ದಾರೆ. ಸಂಜೆ ನಡೆಯುವಂಥ CLP ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಇಲ್ಲಿ ಪ್ರಮುಖ ಅಂಶ CLP ಮೀಟಿಂಗ್ನಲ್ಲಿ ಯಾರ್ಯಾರು ಬರಲ್ಲ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ.